ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ ತಮ್ಮೆಲ್ಲರಿಗೂ. ನೋಡಿರಿ, ವರಮಹಾಲಕ್ಷ್ಮಿ ಪೂಜಾ ಮತ್ತು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿ ಬಂದ್ವಿ. ಇವೆರಡು ವ್ಲಾಗ್ನಾಗ ಹಾಕೀನಿ ನೋಡಿರಿ. ಪೂಜಾ ನೋಡಿರಿ, ನಮ್ಮ ಮನೆ ಪೂಜಾ ಈ ಥರ ಆಗೈತೆ. ವರಮಹಾಲಕ್ಷ್ಮಿ ಪೂಜಾ ಮಗಳು ಮಾಡಿದ್ದು, ಚಿಕ್ಕ ಮಗಳು. ಶ್ರಾವಣ ಮಾಸದ 2ನೇ ಶುಕ್ರವಾರ ಬಂದಿತು. ಆ ದಿನ ಭಕ್ತಿವಂತರಾಗಿ ಶ್ರದ್ಧೆಯಿಂದ ಕಲ್ಪೋಕ್ತ ಪ್ರಕಾರ ಬಹುಜನ ಭಕ್ತರು ವರ ಮಹಾಲಕ್ಷ್ಮಿಯನ್ನು ಪೂಜಿಸಿ ಸಂತೋಷದಿಂದ ಕೋರಿಕೆಗಳನ್ನು ಕೈಗೂಡಿಸಿಕೊಂಡು ಸುಖದಿಂದ ಬಾಳುತ್ತಿದ್ದರು. ಇತ್ತ ದರಿದ್ರಳಾದ ಚಾರುಮತಿಯು ನಿಯಮದಿಂದ ಈ ವ್ರತವನ್ನು ಮಾಡಿ ವರಲಕ್ಷ್ಮಿಯು ಕಟಾಕ್ಷದಿಂದ ಅಷ್ಟೈಶ್ವರ್ಯವನ್ನು ಪಡೆದು ಪುತ್ರ ಪೌತ್ರಾದಿಗಳಿಂದ ಕೂಡಿ ಸುಖವನ್ನು ಅನುಭವಿಸುತ್ತಾ ಬಡವರಿಗೆ ಅನ್ನದಾನ ಮಾಡಿ ಸೀರೆನು ತಂದೋಳೆ. ಸೀರೆ ಇಟ್ಟುಗಳೇ ಒಂದು ಕೊಡ್ನೇರ ಕಡೆ ಹಾಕ್ಸುತ್ತೆ. ಉಡುಪಿಯವರು ಗಂಡ ಹೆಂಡತಿ ಚಂದ್ಮಲ್ಗೆ ಉಳ್ಕತಿತ್ತಲ್ಲ, ಹುಡುಗಿ ನಿನಗೆ ಗೊತ್ತಿಲ್ಲ, ಕುಂಕುಮ ಕೊಟ್ಟಿಲ್ಲ, ನನಗೆ ಕೊಟ್ಟೆ. ನೋಡಿರಿ, ಇಷ್ಟೆಲ್ಲ ಪೂಜಾದಾದ್ಮ್ಯಾಗ ಆನಂತರ ಕೃಷ್ಣ ಜನ್ಮಾಷ್ಟಮಿ ದಿನ ಮಕ್ಕಳು ಬಂದಿದ್ದರು. ಅವ್ರಿಗೆ ರಾಖಿ ಕಟ್ಟಾಳ ಮಗಳು. ಯಾಕಂದ್ರೆ ರಾಖಿ ಕಳಿಸಿದ್ರೆ ಅಲ್ಲಿ ಕಟ್ಟಕ್ಕೆ ಯಾರು ಇರಂಗಿಲ್ಲ, ಅದಕ್ಕೆ ಇಲ್ಲೇ ಬಂದಿದ್ರಲ್ಲ ರಾಖಿ ಕಟ್ಟಿದ್ಲು ನೋಡ್ರಿ. ಇವತ್ತು ಚಲೋ ದಿನ ಆಯ್ತು, ಕೃಷ್ಣ ಜನ್ಮಾಷ್ಟಮಿ. ನೀ ತಕ್ಕೋ ಹರ್ಷು. ನೋಡ್ರಿ, ರಕ್ಷಾಬಂಧನ ಆಯಿತು, ಕೃಷ್ಣ ಜನ್ಮಾಷ್ಟಮಿ ದಿನ ಕಟ್ಟಿಸ್ಕೊಂಡ್ರು. ಒಳ್ಳೆಯ ದಿನ ಅಂತ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಎಲ್ಲರೂ ಹೊಂಟೀವಿ. ನೋಡ್ರಿ, ಕೆಳಗೆ ಕಾರ್ ರೆಡಿ ಐತಿ, ಎಲ್ಲ ರೆಡಿಯಾಗೀವಿ, ಹೋಗ್ತೀವಿ. ಚಾಮುಂಡಿ ದೇವಿ ದರ್ಶನ ನಿಮಗೂ ಮಾಡಿಸ್ತೀವಿ. ಒಳಗೆ ವಿಡಿಯೋ ಮಾಡೋಕ್ಕೆ ಕೊಡಲ್ಲ. ಅಲ್ಲಿ ಗೋಪುರ ನೋಡಿ ನಾವು ನಮಸ್ಕಾರ ಮಾಡಬಹುದು ನೀವೆಲ್ಲರೂ.
ಒಳಗಡೆ ಅಂತೂ ಅಲೋ ಇಲ್ಲಲ್ಲ ವಿಡಿಯೋ ಮಾಡೋಕ್ಕೆ. ಬರ್ರಿ ಹೋಗೋಣ ಚಾಮುಂಡಿ ಬೆಟ್ಟಕ್ಕೆ. ಏನು ಆ ಸೈಡ್ ಈ ಸೈಡು ಏನು ಗ್ರೀನರಿ ರೀ, ಭಾಳ ಖುಷಿ ಆಗ್ತತಿ. ಬೆಟ್ಟಕ್ಕೆ ಹೋಗೋ ದಾರಿಯೊಳಗೆ ಆ ಸೈಡ್ ಈ ಸೈಡು ಬರೀ ಹಸಿರೇ ಇತ್ತು. ನೋಡಿ ಭಾಳ ಸಂತೋಷ ಆಯ್ತು. ದೇವಸ್ಥಾನಕ್ಕೆ ಹೋದ್ರೆ ಮನಸ್ಸಿಗೆ ನೆಮ್ಮದಿ ಸಿಗ್ತೈತಿ, ಖುಷಿ ಆಗ್ತತಿ, ಏನೋ ಸಮಾಧಾನ. ನೋಡ್ರಿ ಎಷ್ಟು ಚಂದ ಐತೆ ನೋಡ್ರಿ. ಆ ಸೈಡ್ ಈ ಸೈಡು ಯಾವುದೋ ದಟ್ಟ ಅಡವಿ ಒಳಗೆ ನಡು ಹೊಂಟೇವೇನೋ ಅಂತ ಅನ್ನಿಸ್ತತಿ. ಆ ಕಡೆ ಹಸಿರು ಈ ಕಡೆ ಹಸಿರು, ಮಳೆಗಾಲ ಇರೋದ್ರಿಂದ ಹಚ್ಚ ಹಸಿರು ಎಲ್ಲ ಕಡೆ, ಕಣ್ಣಿಗೆ ಹಬ್ಬ. ನಾವು ಸಾಯಂಕಾಲ ಹೋಗಿದ್ವಿ, 4:15 ಮನೆ ಬಿಟ್ಟಿದ್ವಿ. 7 ಗಂಟೆ ಪೂಜೆ ಅಷ್ಟೊತ್ತಿಗೆ ನಾವು ದರ್ಶನ ಮಾಡ್ಕೋಬೇಕು ಅಂತಿತ್ತು. 7 ಗಂಟೆಗೆ ಬಂದೀವಿ ನೋಡ್ರಿ. ಬಂದು ಕಾರ್ ಪಾರ್ಕಿಂಗ್ ಮಾಡಿ ಒಳಗಡೆ ಹೋಗ್ತಾ ಇದ್ದೀವಿ. ರಶ್ ಇತ್ತು. ರಜೆ ಇರೋದ್ರಿಂದ ಸಾಟರ್ಡೆ ಸಂಡೇ ಫುಲ್ ರಶ್ ಇರ್ತತಿ. ಮತ್ತು ಕೃಷ್ಣ ಜನ್ಮಾಷ್ಟಮಿ ಇತ್ತಲ್ಲ ಅವತ್ತು, ಹೀಗಾಗಿ ಜನ ಭಾಳ ಅಂದ್ರೆ ಭಾಳ ಸೇರಿದ್ರು. ದೇವಿ ದರ್ಶನ ಮಾಡಿ ಭಾಳ ಸಂತೋಷ ಆಯ್ತು. ಏನೋ ನೆಮ್ಮದಿ ಅನ್ನಿಸ್ತತಿ, ಖುಷಿ ಆಗ್ತತಿ. ಮಳೆ ಇರಲಿಲ್ಲ. ನಾವು ಒಳಗೆ ಹೋಗಿ ಹೊರಗೆ ಬರೋ ಅಷ್ಟೊತ್ತಿಗೆ ಫುಲ್ಲು ಫಾಗ್, ಮಂಜು ತುಂಬಿತ್ತು. ತೋರಿಸ್ತೇನೆ ಆಮೇಲೆ. ಹೂ ನೋಡ್ರಿ ಏನು ಚಂದ ಅದಾವೆ ಇಲ್ಲಿ. ಫ್ರೆಶ್ಶನ ಹೂಗಳು, ಸೇವಂತಿಗೆ, ಗುಲಾಬಿ, ಕಮಲ. ಹೀಗೆ ಹೋಗ್ತಾ ಆ ಸೈಡ್ ಈ ಸೈಡ್ ಚಿಕ್ಕ ಶಾಪ್ಗಳು. ಆದರೆ ಮನೆಗೆ ಬೇಕಾದಂಥವು ಟೇಸ್ನರಿ, ಮಕ್ಕಳಿಗೆ ದೊಡ್ಡವ್ರಿಗೆ A to Z ಎಲ್ಲ ಇಲ್ಲಿ ಸಿಗ್ತಾವು. ಏನು ಖುಷಿ ಆಗ್ತದಂತೀರಿ. 2 ಕಣ್ಣು ಸಾಲದು ನೋಡ್ತಾ ಹೋದ್ವಿ. ಹೊಳ್ಳಿ ಬರೋ ಮುಂದೆ ಒಂದು ಡಾಗ್ ತೊಗೊಂಡ್ವಿ. ನನ್ನ ಮಗ ತೊಗೊಂಡ, ಕಾರಿಗೆ ಹಿಂದೆ ಹಾಕಕ್ಕೆ ಬೇಕು ಅಂತ ಒಂದು ಡಾಗ್ ತೊಗೊಂಡ. ನಿಮಗೆ ಫೋಟೋ ಹಾಕ್ತೀನಿ. ಇಲ್ಲಿ ನೋಡ್ರಿ ಫೋಟೋಗಳು. ಚಾಮುಂಡೇಶ್ವರಿ ಮೂರ್ತಿ ಫೋಟೋ ಏನೆಲ್ಲ ಅದಾವೆ ನೋಡ್ರಿ. ನಾವು ಒಂದೆರಡು ಸರ ತೊಗೊಂಡ್ವಿ, ದೇವಿ ಮೂರ್ತಿ ತೊಗೊಂಡ್ವಿ, ಒಂದೆರಡು ಚಿಕ್ಕವು ಜಗಲಿ ಮ್ಯಾಗಿಡಾಕ. ರಶ್. ನಾವು ದರ್ಶನ ಮಾಡಿಕೊಂಡು ಹೊರಗೆ ಬರೋ ಅಷ್ಟೊತ್ತಿಗೆ ಮಳೆ ಅಂದ್ರೆ ಮಳೆ, ಜೋರ್ದಾರ್ ಮಳೆ ಆಯಿತು. ಮತ್ತು ಫುಲ್ಲು ಮಂಜು ಕವಿದಿತ್ತು ನೋಡ್ರಿ. ಯಾರಿಗೆ ಏನು ಬೇಕೆಲ್ಲ ತೊಗೋಬೋದು ಇಲ್ಲಿ. ಮನೆಗೆ ಬೇಕಾದಂಥ ಅಡುಗೆ ಮನೆ ಸಾಮಗ್ರಿಗಳು ನೋಡ್ರಿ ಏನು ಚಂದದಾವೆ ಇಲ್ಲೆಲ್ಲ. ಕುಟ್ಟಕಲ್ಲು, ಅರೆಕಲ್ಲು ಎಲ್ಲಿ ಸಿಗ್ತಾವೆ ಅಂತ ಕೇಳ್ತಿರ್ತೀರಿ. ಇಂಥಲ್ಲೆಲ್ಲ ಸಿಗ್ತಾವೆ ನೋಡ್ರಿ. ಚಾಮುಂಡಿ ಬೆಟ್ಟದಾಗ ಸಾಕಷ್ಟು ವೆರೈಟಿ ಕಲ್ಲುಗಳದಾವೆ ಇಲ್ಲಿ. ಅರೆಂಥವು, ಖಾರೋ ಕಲ್ಲು, ಡಾಲ್ಸು, ಒಂದೆರಡು ಸರ ತೊಗೊಂಡ್ವಿ, ಒಂದೆರಡು ಪರ್ಸ್ ತೊಗೊಂಡ್ವಿ, ಚಿಕ್ಕ ದೇವ್ರ ಮೂರ್ತಿ ತೊಗೊಂಡ್ವಿ, ಒಂದು ಡಾಗಿ ತೊಗೊಂಡ್ವಿ. ಹರ್ಷು ಆಡಕ್ಕೆ ಒಂದೇನೋ ಕಾರ್ಡ್ ಬಾಕ್ಸ್ ತೊಗೊಂಡ. ಅಲ್ಲಿ ಬರ್ತಾ ಕಬ್ಬಿನ ಹಾಲು ಕುಡಿದು ಸೀದಾ ಮನೆಗೆ ಬಂದುಬಿಟ್ವಿ ನೋಡ್ರಿ. ಏನು ಚಂದ ಅದಾವೆ ನೋಡ್ರಿ. ನೋಡ್ರಿ ಖಾರೋ ಕಲ್ಲು ಎಷ್ಟು ಥರ ಅದಾವೆ ಇಲ್ಲಿ. ದೇವ್ರ ಮನೆಗೆ ಬೇಕಾದಂಥ ಎಲ್ಲ ಸಾಮಗ್ರಿಗಳು ಸಿಗ್ತಾವೆ. ಗೋಪುರ ನೋಡ್ರಿ ಎಷ್ಟು ಕ್ಲೀನಾಗಿ ಕಾಣಿಸ್ತತಿ. ನಮಸ್ಕಾರ ಮಾಡಿರಿ. ಈಗ ವಾಪಸ್ ನಾವು ಹೊರಗಡೆ ಬಂದಾಗ ಫುಲ್ ಮಂಜಿನಿಂದ ತುಂಬಿತ್ತು, ಕಾಣ್ತಾ ಇರಲಿಲ್ಲ, ಮಸಕಾಗಿ ಕಾಣ್ತಿತ್ತು.
ಹೋಗೋವಾಗ ದರ್ಶನಕ್ಕೆ ಹೋಗೋಕ್ಕಿಂತ ಮುಂಚೆ ತೆಗೆದಿದ್ದಿದ್ದು ಕ್ಲೀನಾಗಿ ಬಂದೈತಿ ಗೋಪುರ. ದರ್ಶನ ತೊಗೊಂಡು ವಾಪಸ್ ಬರಗೊಡ್ದನ ಫುಲ್ ಮಂಜು ಕವಿದಿತ್ತು. ಯಾವುದೇ ಕಾಲೇಜ್ ಮಕ್ಕಳು ಬಂದು ನೋಡ್ರಿ ಯೂನಿಫಾರ್ಮ್ ಮೇಲೆ. ನೋಡ್ರಿ ಇಲ್ಲಿ ದುಡ್ಡು ಕೊಟ್ಟು ಟಿಕೆಟ್ ತೊಗೊಂಡು ಹೋದರೂ ಕೂಡ 4 ಲೈನ್ ಫುಲ್ 4 ಲೈನ್ ನಿಂತಿದ್ವಿ ನಾವು. 4 ಲೈನ್ ಆದ ನಂತರ ನಮಗೆ ದರ್ಶನ ಸಿಕ್ತು. ಶಾಂತ ರಶ್ ಇತ್ತು. ನೋಡ್ರಿ ದುಡ್ಡು ಕೊಟ್ಟು ಒಳಗೆ ಹೋದ್ರೂ 4 ಲೈನ್ ಫುಲ್ 6 ಲೈನ್ ಇತ್ತು. ನಮ್ಮ 4 ಲೈನ್ ನಿಂತು ಆನಂತರ ದರ್ಶನ ಪಡ್ಕೊಂಡು ವಾಪಸ್ ಬಂದ್ವಿ ಹೊರಗಡೆ ಬಂದು ಫುಲ್ ಮಳೆ ಹೊಡೆದು ತಣ್ಣಗಾಗಿತ್ತು. ಅದರ ಮಂಜು ಬಿದ್ದಿತ್ತು ಪೂರ್ತಿ. ನೋಡ್ರಿ ಯಾವ ಥರ ಮಂಜತ್ತು. ಹಿಂದೆ ಗೋಪುರ ನೋಡ್ರಿ ಕಾಣಿಸ್ತೈತೆ. ನಾವು ಫುಲ್ ಮಸಗು ಮಂಜಿನಿಂದ ತುಂಬಿಬಿಟ್ಟಿತ್ತು. ಒಂದಿಷ್ಟು ಫೋಟೋ ತಗೊಂಡ್ವಿ ನಾವಿಲ್ಲಿ. ಮಗ ಮೊಮ್ಮಗ ಇದೆ ನೋಡ್ರಿ ಡಾಗ್, ಕಾರಿಗೆ ಹಾಕಕ್ಕೆ ತೊಗೊಂಡ ಮಗ. ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಕಬ್ಬಿನ ಹಾಲು ಕುಡಿದು ಮತ್ತು ನಾವು ವಾಪಸ್ ಹೋಗ್ಬಿಟ್ಟು ನೋಡ್ರಿ ಮಂಜು ಎಷ್ಟು ಮುಸುಕೈತಿ, ಎಂಥದ್ದು ಕಾಣ್ತಾ ಇಲ್ಲ. ಫುಲ್ ಮಂಜಿನಿಂದ ಗೋಪುರ ಮಸುಕು ಕಾಣಿಸೋದು ಕ್ಲಿಯರ್ ಇಲ್ಲ. ನಾವು ಒಳಗೆ ಹೋಗೋದಕ್ಕಿಂತ ಮುಂಚೆ ತಗೊಂಡ್ವಿ, ಚಲೋ ಆಯಿತು. ನೋಡ್ರಿ 2 ಚಾಮುಂಡಿ ತಾಯಿದು ಮೂರ್ತಿ ತಂದೇವಿ. ಚಿಕ್ಕವು, ಯಾವಾಗಲೂ ಚಿಕ್ಕ ಮೂರ್ತಿ ಇರ್ಬೇಕಂತ ದೊಡ್ಡ ದೊಡ್ಡ ಇಡಬಾರ್ದು ಅಂದರು. ಮಗಳಿಗೊಂದು ನನಗೊಂದು ತೊಗೊಂಬಂದೀನಿ. ಎಷ್ಟು ಚೆನ್ನಾಗದಾವೆ ನೋಡ್ರಿ. ಚಾಮುಂಡೇಶ್ವರಿ ಜಗಲಿ ಮೇಗಿರಲಿ ಅಂತ ತೊಗೊಂಬಂದ್ವಿ. ಸರಗಳು ತೊಗೊಂಡ್ವಿ 2. ಹಾಗೆ ಹೋದಾಗೆಲ್ಲ ತೊಗೊತಿರ್ತೇವೆ ನಾವು. ಎಲ್ಲಿ ಮಾರ್ಕೆಟಿಗೆ ಹೋದ್ರು ಎಲ್ಲಿ ಹೋದ್ರೂ ಹಿಂಗಾಗಿ ಇವೆಷ್ಟೇ ತಂದೇವಿ. ಖರೀದಿ ಇದ್ದೇ ಇರ್ತೈತೆ. ಹಾಗೆ 2 ಸರ ತೊಗೊಂಡ್ವಿ. ಆನಂತರ
ಚಿಕ್ಕದೊಂದು ಪರ್ಸು ದೊಡ್ಡದೊಂದು ಪರ್ಸ್ ತೊಗೊಂಡ್ಲು ಮಗಳು. ಮಗನ ಅಡುಗೆ ಸಾಮಾನು ಎಲ್ಲೇ ತೆಗೆದಿಟ್ಟು ಹೋಗ್ಯಾರ ನಮ್ಮ ಮಗಂದು. ಇವು ನೋಡ್ರಿ ಲಾಕೆಟ್ ಎರಡೂ ಚೇಂಜ್. ಇಲ್ಲಿಗೆ ವಿಡಿಯೋ